ಹಾಯ್ ನಮಸ್ಕಾರ, ನಾನು ನಿಮ್ಮ ಅರವಿಂದ್ ಫ್ರಮ್ ಐರಿವಿನ್ ಕನ್ನಡ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನೋಡೋಣ. ಮೊದಲ ನ್ಯೂಸ್, ಆಪಲ್ ರೂಮರ್ ಪ್ರಕಾರ ಈ ಮಂತ್ ಅಲ್ಲಿ ಆಪಲ್ ಕಂಪನಿಯವರು ಐಪ್ಯಾಡ್ಸ್ ಮತ್ತು ಮ್ಯಾಕ್ಬುಕ್ ರಿಲೀಸ್ ಮಾಡ್ತಾ ಇದ್ರಂತೆ. ಹೌದು ಸ್ನೇಹಿತರೆ, ಆಪಲ್ ಕಡೆಯಿಂದ ಈ ಒಂದು ನ್ಯೂಸ್ ಬಂದಿದೆ. ಆಪಲ್ ಕಂಪನಿಯವರು ಐಪ್ಯಾಡ್ಸ್ ಮತ್ತು ಮ್ಯಾಕ್ಬುಕ್ ರಿಲೀಸ್ ಮಾಡ್ತಾ ಇದ್ದಾರಂತೆ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ನೋಕಿಯಾದ ಕಡೆಯಿಂದ ನೋಕಿಯಾ G11+ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಇದರ ಬೆಲೆ 12,499 ಈ ಮೊಬೈಲ್ 4GB ಇಂದ 64GB ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಇನ್ಬುಕ್ X2+ ಬಜೆಟ್ ಲ್ಯಾಪ್ಟಾಪ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಇದರ ಸ್ಟಾರ್ಟಿಂಗ್ ಪ್ರೈಸ್ 32,999ರಿಂದ 52,999 ಇದೆ. ಇನ್ನು ಮೈಕ್ರೋಸಾಫ್ಟ್ ಆಫೀಸ್ ಇನ್ಮುಂದೆ ಇರಲ್ಲ ಸ್ನೇಹಿತರೆ, ಅದು ಇವಾಗ ರೀಬ್ರ್ಯಾಂಡ್ ಆಗಿ ಮೈಕ್ರೋಸಾಫ್ಟ್ 365 ನ ಹೆಸರಿನಿಂದ ಬರ್ತಾ ಇದೆ. ಇನ್ನು ಆಫೀಸ್ ನೇಮ್ ಅನ್ನೋದನ್ನ ತೆಗೆದು ಹಾಕಿದ್ದಾರೆ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಬಜೆಟ್ ಡಿವೈಸ್ ಬಂದಿದೆ ಸ್ನೇಹಿತರೆ. ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ E22s 6.5 ಇಂಚ್ HD ಡಿಸ್ಪ್ಲೇ ಅಂಡ್ 90Hz ಡಿಸ್ಪ್ಲೇ, ಹೆಲಿಯೋ G37 ಪ್ರೊಸೆಸರ್ ನೊಂದಿಗೆ 5000 mAh ಬ್ಯಾಟರಿ ಇದೆ. ಇದರ ಪ್ರೈಸ್ ಬಂದು ವೆರಿ ಗುಡ್ ಆಟ್ 8,999. ಮುಂದಿನ ನ್ಯೂಸ್ ಬಂದ್ಬಿಟ್ಟು ಅಮೇಜ್ಫಿಟ್ ಕಡೆಯಿಂದ ಅನೌನ್ಸ್ ಮಾಡಿದ್ದಾರೆ. ಅಮೇಜ್ಫಿಟ್ ಫಾಲ್ಕಾನ್ ವಾಚ್ 1.218 ಡಿಸ್ಪ್ಲೇ ಇದೆ. ಇದು ಇನ್ನೂ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ ಸ್ನೇಹಿತರೆ, ಆದರೆ ಇಂಡಿಯಾದಲ್ಲಿ ತುಂಬಾ ಬೇಗ ಬರುವುದಿದೆ. ನೋಡಕ್ಕೆ ಸಖತ್ತಾಗಿದೆ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಆಸಸ್ ಕಡೆಯಿಂದ ಎಕ್ಸೈಟಿಂಗ್ ಲ್ಯಾಪ್ಟಾಪ್ ಬರ್ತಾ ಇದೆ ಸ್ನೇಹಿತರೆ. ಇದು ಫೋಲ್ಡಬಲ್ ಲ್ಯಾಪ್ಟಾಪ್ ಸ್ನೇಹಿತರೆ. ಹೌದು, ಇದರ ಹೆಸರು ಆಸಸ್ ZenBook 17 Fold OLED. ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಾ ಇದೆ. ಬಟ್ ನೆನಪಿರಲಿ, ದಿಸ್ ಇಸ್ ನಾಟ್ ಅ ಫೋಲ್ಡಬಲ್ smartphone. This is a big screen laptop and it's a foldable. ಇನ್ನು ಮಹಿಳೆಯರ ಪ್ರೆಗ್ನೆನ್ಸಿನೂ ಕಂಡುಹಿಡಿಯುತ್ತಾ ಆಪಲ್ ವಾಚ್. ಹೌದು ಸ್ನೇಹಿತರೆ, ಆಪಲ್ ವಾಚ್ ಸಾಮಾನ್ಯವಾಗಿ ಆಕೆಯ ಹೃದಯ ಬಡಿತವನ್ನು 57ರಷ್ಟಿದೆ ಎಂದು ತಿಳಿಸುತ್ತೋ, ಅದಾಗಿ ಒಂದು ದಿನ ಅವಳ ಆಪಲ್ ವಾಚ್ ಅವಳ ಹೃದಯ ಬಡಿತದಲ್ಲಿ ಏರಿಳಿತವನ್ನು ಸೂಚಿಸಿತು. ಆಕೆಯ ಹೃದಯ ಬಡಿತವು 72ಕ್ಕೆ ಏರಿದೆ ಎಂದು ಅದು ವರದಿ ಮಾಡಿದೆ. ಮುಂದಿನ 15 ದಿನಗಳವರೆಗೆ ಹೃದಯದ ಬಡಿತವು ಅದೇ ರೀತಿ ಮುಂದುವರೆದಾಗ ಮಹಿಳೆಯು ಚಿಂತಿಸತೊಡಗಿದರು. ತರುವಾಯ ಮಹಿಳೆಯು ಹೃದಯದ ಬಡಿತವನ್ನು ಹೆಚ್ಚಿಸಲು ಕಾರಣವಾಗುವ ಯಾವುದೇ ಅಂಶಗಳಿವೆಯೇ ಎಂದು ಅರ್ಥ ಮಾಡಿಕೊಳ್ಳಲು ಇಂಟರ್ನೆಟ್ ಬ್ರೌಸ್ ಮಾಡಿದರು. ಆ ಸಾಧ್ಯತೆಯನ್ನು ತೊಡೆದುಹಾಕಲು ಮಹಿಳೆಯು ಕೋವಿಡ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಹೋದಳು. ಅವಳು ವೈರಸ್ ಹೊಂದಿಲ್ಲ ಎಂದು ಅರಿತುಕೊಂಡಾಗ ನಂತರ ಮಹಿಳೆ ಮತ್ತೆ ಆನ್ಲೈನ್ನಲ್ಲಿ ಬ್ರೌಸ್ ಮಾಡುವುದನ್ನು ಮುಂದುವರಿಸಿದಳು. ಅಂತಿಮವಾಗಿ ಅವಳು ಹೆಚ್ಚಿದ ಹೃದಯದ ಬಡಿತವು ಗರ್ಭಾವಸ್ಥೆಯೊಂದಿಗೆ ಸಂಬಂಧಿಸಿದೆ ಎಂದು ಕಂಡುಕೊಂಡಳು. ಇದಿಷ್ಟು ಇಂದಿನ ಟೆಕ್ ನ್ಯೂಸ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.